ಒಮ್ಮೆ ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾರೆ, ಗುರುವಿನ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಹೇಳಿದಾಗ ವೇದಿಕೆಯ ಮೇಲೆ ಇದ್ದಂಥವರು ಏನನ್ನೂ ಮಾತನಾಡದಂಥ ಸ್ಥಿತಿಗೆ ಹೋದರು. ನಿಮ್ಮನ್ನು ಆಧ್ಯಾತ್ಮಿಕತೆಯ ಕಡೆಗೆ ಜಾಗೃತಿಯನ್ನು ಮಾಡಿ ನಿಮ್ಮನ್ನು ಪರಿಶುದ್ಧನನ್ನಾಗಿ ಮಾಡಬಲ್ಲ, ನಿಮ್ಮ ಚಿತ್ತಶುದ್ಧಿಯನ್ನು ಮಾಡಬಲ್ಲ, ನೀವು ಭಗವಂತನ ಸುಂದರವಾದ ಮಗುವನ್ನಾಗಿ ನಿಮ್ಮನ್ನು ತಿದ್ದಿ ತೀಡಬಲ್ಲ. ಅಂತಹ ಒಂದು ಆಧ್ಯಾತ್ಮಿಕ ಝಳಕನ್ನು ಪರಮಹಂಸರು ನನಗೆ ಗ್ರಂಥದ ಮೂಲಕವೇ ನೀಡಿದ್ದಾರೆ ಅಂದರೆ ಇನ್ನು ಅವರ ಜೊತೆ ಒಡನಾಟ ಇಟ್ಟುಕೊಂಡಂತಹ ಗುರುಭಾಯಿಗಳು ಇನ್ನೇನು ಹೇಳೋಣ ಅವರ ಪುಣ್ಯವನ್ನು. ಆದರೆ ನಿಜವಾದ ಗುರುವಿನ ಸಂಪರ್ಕವಿಲ್ಲ, ನಿಜವಾದ ಗುರುವಿನ ಸ್ಪರ್ಶ ಆಗಿಲ್ಲ, ನಿಜವಾದ ಗುರುವನ್ನು ನೋಡಲೇ ಇಲ್ಲ. ಆ ನೋಡಿದ್ದೇ ಆದಲ್ಲಿ ನಿಮ್ಮೆಲ್ಲ ಕಾಮಿನಿ ಕಾಂಚನಗಳು ಸುಟ್ಟು ಭಸ್ಮ ಆಗೋಗುತ್ತೆ. ಆದ್ದರಿಂದ ವೀಕ್ಷಕರೇ, ಕಂಡವರೆಲ್ಲ ಗುರುಗಳಾಗೋದಕ್ಕೆ ಸಾಧ್ಯನೇ ಇಲ್ಲ. ವಿದ್ವಾಂಸರನ್ನು ಗೌರವಿಸಿ ಅವರು ಕೊಡೋದನ್ನು ತಗೊಳ್ಳಿ. ಆದರೆ ನಿಮ್ಮಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನು ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇರೋರನ್ನು ನೀವು ಬ್ಲೈಂಡ್ ಆಗಿ ಫಾಲೋ ಮಾಡ್ಕೊಂಡು ಹೋಗಬೇಡಿ. ಈ ಕಾನೂನಿನ ಚಾನೆಲ್ನ ಜೊತೆಗೆ ಈ ಅಂತರ್ಯಾಮಿ ಎಂಬುವಂತಹ ಆಧ್ಯಾತ್ಮಿಕ ಚಾನೆಲ್ ಕೂಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾವೆಲ್ಲರೂ ನೋಡಿ ಇನ್ನು ಆಶೀರ್ವದಿಸಿ, ಸಹಕರಿಸಿ, ಇತರರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಒಂದು ಬಹಳ ಮುಖ್ಯವಾದಂತಹ ವಿಚಾರವನ್ನು ಮಾತನಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದರೆ, ಈ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಾವು ಸಾಗಬೇಕಾದರೆ ನಾವು ವಿದ್ವಾಂಸರನ್ನು ಮತ್ತು ಗುರುಗಳನ್ನು ಗುರುತಿಸುವುದು ಹೇಗೆ, ವಿದ್ವಾಂಸರಿಗೂ ಮತ್ತು ಗುರುಗಳಿಗೂ ಇರುವಂತಹ ವ್ಯತ್ಯಾಸ ಏನು ಎಂಬುದನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಈ ಒಂದು ಆಧ್ಯಾತ್ಮಿಕ ವಿದ್ಯೆಯು ಗಣಿತ, ವಿಜ್ಞಾನ, ಇಂಜಿನಿಯರಿಂಗು, ಸಾಹಿತ್ಯ ಈ ರೀತಿಯಾದಂತಹ ಸಬ್ಜೆಕ್ಟ್ ಅಲ್ಲ. ಇದು ಅಗೋಚರವಾದಂತಹ, ಅಲೌಕಿಕವಾದಂತಹ ಭಾವನೆಗಳಿಗೆ ಸೇರಿದಂತಹ ಈ ಒಂದು ವಿಜ್ಞಾನಗಳನ್ನು ಮೀರಿದಂತಹ ವಿಚಾರವಾಗಿದೆ. ಎಲ್ಲಿ ಪಂಚೇಂದ್ರಿಯಗಳು ಹಾಗೂ ಈ ವಿಜ್ಞಾನವು ನಿಲ್ಲುತ್ತದೋ ಅಲ್ಲಿಂದ ಈ ಅಧ್ಯಾತ್ಮವು ಪ್ರಾರಂಭವಾಗುತ್ತದೆ ಎಂಬುವಂತಹ ಮಾತಿದೆ ಅಲ್ಲವೇ? ಯಥೋ ವಾಚೋ ನಿವರ್ತಂತೆ ಪ್ರಾಪ್ಯ ಮನಸಾ ಸಹ. ನಾವು ಈ ಒಂದು ವಾಚ, ಮನಸ್ಸು, ಬುದ್ಧಿ ಈ ಒಂದು ಬ್ರಹ್ಮನನ್ನು ತಿಳಿದುಕೊಳ್ತೇನೆ ಅಂತ ಹೋಗಿ ತಿಳಿದುಕೊಳ್ಳಲಾಗದೆ ವಾಪಸ್ಸು ಬಂದ್ಬಿಡ್ತು. ಯಾಕಂದರೆ ಇದು ಇಂದ್ರಿಯ ಗೋಚರವಲ್ಲ, ಪಂಚೇಂದ್ರಿಯಗಳಿಗೆ ಸಿಲುಕುವಂಥದ್ದಲ್ಲ. ಇದು ಅದಕ್ಕೂ ಮೀರಿದ್ದು, ಅತೀತವಾದದ್ದು, ಅನುಪಮವಾದದ್ದು, ವಿಶೇಷವಾದದ್ದು. ಆದ್ದರಿಂದ ನಮಗೆ ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿದುಕೊಳ್ಳಬೇಕಾದರೆ ಈ ಒಂದು ಅತೀಂದ್ರಿಯವಾದಂತಹ ಅನುಭವವನ್ನು ಪಡೆದಂತಹ ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದಿದ್ದೇ ಆದಲ್ಲಿ ನಿಮಗೆ ಈ ಒಂದು ಆಧ್ಯಾತ್ಮಿಕ ಪ್ರಗತಿಯು ಬೇಗ ಆಗುತ್ತೆ. ಮತ್ತು ನಿತ್ಯ ಮತ್ತು ಸುಂದರವಾದಂತಹ ಸಂತೋಷಭರಿತವಾದಂತಹ ಜೀವನವು ನಿಮ್ಮದಾಗುತ್ತೆ. ಈ ಒಂದು ವಿದ್ವಾಂಸರು ಮತ್ತು ಗುರುಗಳು ಇದರ ವ್ಯತ್ಯಾಸ ಏನು ಅಂತ ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ತಿಳಿಸಿಕೊಡ್ತಾರೆ. ನೋಡಿ, ಈ ಹದ್ದಿದೆಯಲ್ಲ, ಹದ್ದಿನ ಉದಾಹರಣೆಯನ್ನು ಕೊಡ್ತಾರೆ ಅವರು. ಈ ಹದ್ದು ಬಹಳ ಎತ್ತರಕ್ಕೆ ಹಾರುತ್ತೆ,
ಅಂದರೆ ಈ ಹದ್ದಿನ ದೃಷ್ಟಿ ಸರಿಸುಮಾರು 40 ಕಿಲೋಮೀಟರ್ಗಳ ವ್ಯಾಪ್ತಿ ಇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಎಷ್ಟೇ ಎತ್ತರದಲ್ಲಿದ್ದರೂ ಕೂಡ ಆ ಹದ್ದಿಗೆ ಸಣ್ಣ ಸಣ್ಣ ಹುಳುಗಳ ಮೇಲೆ ಅದರ ದೃಷ್ಟಿ ಇರುತ್ತೆ. ಅಂದರೆ ಎತ್ತರದಲ್ಲಿ ಹಾರುತ್ತಿರುವಂತಹ ಹದ್ದಾಗಿದ್ದರೂ ಕೂಡ ಅದರ ದೃಷ್ಟಿಯೆಲ್ಲ ಎಲ್ಲಿರುತ್ತೆ ಅಂದರೆ ಸಣ್ಣ ಪುಟ್ಟ ಹುಳುಗಳ ಮೇಲೆ ಇರುತ್ತೆ. ಹಾಗೆ ಈ ವಿದ್ವಾಂಸ ಅಂತ ಹೇಳಿ ಕರೀತಾರೆ. ಮತ್ತು ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ, ನೊಣಗಳ ಉದಾಹರಣೆ. ಈ ನೊಣಗಳು ಏನು ಮಾಡುತ್ತೆ, ಹಾರ್ಕೊಂಡು ಹೋಗಿ ಅಲ್ಲೆಲ್ಲೋ ಒಂದು ಬೇಕರಿನಲ್ಲಿ ಇನ್ನೆಲ್ಲೋ ಸಿಹಿ ಪದಾರ್ಥಗಳು ಮಾಡ್ತಾಯಿದ್ರೆ ಅಲ್ಲೂ ಹೋಗಿ ಕೂತ್ಕೊಳ್ಳುತ್ತೆ. ಅದಾದ ಮೇಲೆ ತಿರ್ಗಾ ಇನ್ನು ಹಾರ್ಕೊಂಡು ಹೋಗಿ ಅಲ್ಲೆಲ್ಲೋ ಹೇಸಿಗೆ ಇದ್ದರೆ ಹೇಸಿಗೆಯ ಮೇಲೂ ಕೂಡ ಕೂತ್ಕೊಳ್ಳುತ್ತೆ. ಎರಡರ ಮೇಲೂ ಅದು ಕೂತ್ಕೊಳ್ಳುತ್ತೆ. ನೋಡಿ ಎಂತಹ ಉದಾಹರಣೆಯನ್ನು ಕೊಟ್ಟುಬಿಟ್ರು. ಹಾಗೆ ಈ ವಿದ್ವಾಂಸರು ಅಂತ ಕರೀತಾರೆ. ಅಂದರೆ ವಿದ್ವಾಂಸರು ಅಂದರೆ ಏನು? ಸೈದ್ಧಾಂತಿಕವಾಗಿ ಥಿಯರಿಟಿಕಲ್ ಆಗಿ ಆ ವಿಷಯವನ್ನು ಬಲ್ಲವರಾಗಿದ್ದಾರೆ. ಉದಾಹರಣೆಗೆ ಈ ಸಾಹಿತ್ಯ, ಮ್ಯೂಸಿಕ್ ಅಥವಾ ಲಿಟ್ರೇಚರ್, ಇಂಜಿನಿಯರಿಂಗ್, ಲಾ ಈ ಸಬ್ಜೆಕ್ಟ್ಗಳನ್ನು ಹೇಳಿಕೊಡ್ತಾರೆ. ಗಣಿತ 2+2 = 4 ಅಂತ ಹೇಳಿಕೊಡ್ತಾರೆ. ಕರೆಕ್ಟ್? ಅದರಿಂದ ನಿಮಗೆ ಜ್ಞಾನ ಸಿಗುತ್ತೆ. ಸಾಹಿತ್ಯವನ್ನು ಹೇಳಿಕೊಡ್ತಾರೆ. ಅದೇ ರೀತಿಯಲ್ಲಿ ಈ ಒಂದು ವಿದ್ವಾಂಸರು ಆಧ್ಯಾತ್ಮವನ್ನು ಅಧ್ಯಯಿಸಿರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವರು PhDಗಳನ್ನು ಕೂಡ ಮಾಡಿಕೊಂಡಿರ್ತಾರೆ. ಅಂದರೆ PhD ಇನ್ ಫಿಲಾಸಫಿ ಅಂತ ಹೇಳಿ ನಾವು ಕರಿತೇವೆ. ಈ ತತ್ವಜ್ಞಾನದಲ್ಲಿ ಡಾಕ್ಟರೇಟ್ಗಳನ್ನು ಪಡೆದುಕೊಂಡಿರ್ತಾರೆ. ಅವರು ಈ ಸೈನ್ಸು, ಮ್ಯಾಥ್ಸು, ವಿಜ್ಞಾನ, ಕಾನೂನು ಈ ರೀತಿಯಾಗಿ ಪಾಠ ಮಾಡುವ ರೀತಿಯಲ್ಲಿ ಅವರು ಪಾಠವನ್ನು ಮಾಡುತ್ತಾರೆ. ಅಂದರೆ ಟೀಚರ್ಗಳಾಗಿರ್ತಾರೆ. ಅಂದರೆ ಅವರು ವಿದ್ವಾಂಸರಾಗಿರ್ತಾರೆ. ಸ್ಕಾಲರ್ಸ್ ಅಂತ ನಾವು ಕರಿತೇವೆ. ವಿದ್ವಾಂಸರು, ವಿದ್ವಾನ್ ಅಂತ ನಾವು ಕರಿತೇವೆ. ಆ ಸಬ್ಜೆಕ್ಟ್ ಬಗ್ಗೆ ಹಿಡಿತಾ ಇರುತ್ತೆ, ಗೊತ್ತಿರುತ್ತೆ. ಪುಂಖಾನುಪುಂಖವಾಗಿ ಮಾತನಾಡುತ್ತಾರೆ, ನಿರರ್ಗಳವಾಗಿ ಮಾತನಾಡುತ್ತಾರೆ, ಒಳ್ಳೊಳ್ಳೆ ಶ್ಲೋಕಗಳನ್ನು, ಮಂತ್ರಗಳನ್ನು ಕೋಟ್ ಮಾಡ್ತಾರೆ, ಮೆಸ್ಮರೈಸ್ ಆಗುವ ರೀತಿಯಲ್ಲಿ ಮಾತನಾಡ್ತಾರೆ. ಇವರೆಲ್ಲರೂ ವಿದ್ವಾಂಸರಾಗಿದ್ದಾರೆ. ಇವರ ಜೊತೆಯಲ್ಲಿ ನೀವು ಇದ್ದರೆ ನಿಮಗೆ ಏನು ಫಲ ಇಲ್ಲವಾ? ಖಂಡಿತ ಇದೆ. ವಿಚಾರಗಳನ್ನು ತಿಳಿದುಕೊಂಡರೂ ಕೂಡ ನಿಮಗೆ ಫಲ ಉಂಟು. ಬೆಂಕಿಯನ್ನು ನೀವು ತಿಳಿದು ಮುಟ್ಟರೂ ಸುಡುತ್ತೆ, ತಿಳಿಯದೇ ಮುಟ್ಟರೂ ಸುಡುತ್ತೆ. ಹಾಗೆ ಈ ವಿದ್ವಾಂಸರಿಂದ ಬರುವಂತಹ ವಿಚಾರಗಳನ್ನು ನೀವು ತಿಳಿದಿದ್ದೆ ಆದಲ್ಲಿ ನಿಮಗೆ ಅಲ್ಪ ಮಟ್ಟಿನ ಜ್ಞಾನ ಬರುತ್ತೆ. ಆದರೆ ಗುರುವಿನ ಸಾನ್ನಿಧ್ಯದಲ್ಲಿ ನೀವು ಇದ್ದಿದ್ದೆ ಆದಲ್ಲಿ ನಿಮಗೇನು ಸಿಗುತ್ತೆ ನೋಡಿ. ತಿಳಿದುಕೊಂಡದ್ದು ಇವತ್ತೆಲ್ಲ ನಾಳೆ ಮರೆತು ಹೋಗಬಹುದು. ಆದರೆ ಅನುಭವಯುತವಾಗಿ ಅದನ್ನು ಅನುಭವಿಸಿದಂತಹ ವ್ಯಕ್ತಿಗಳು ಆಗಿದ್ದೇ ಆದಲ್ಲಿ, ಅಂದರೆ ನಾವು ಒಂದು ಮಾತನ್ನು ಇಲ್ಲಿ ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ತಮಾಷೆಯಾಗಿ ಒಮ್ಮೆ ಈ ರಾಮಕೃಷ್ಣ ಪರಮಹಂಸರು ಮಾಸ್ಟರ್ ಮಹಾಶಯ ಅವರಿಗೆ ಕೇಳ್ತಾರೆ, ನನ್ನ ಬಗ್ಗೆ ನಿನಗೆ ಏನು ಅನಿಸುತ್ತೆ, ನಿನ್ನ ಅಭಿಪ್ರಾಯ ಏನು ಅಂತ. ಆಗ ಅವರು ಹೇಳ್ತಾರೆ, ನೋಡಿ, ನಿಮ್ಮಂತಹ ಒಂದು ವಿರಾಗಿಗಳನ್ನು, ಪ್ರೇಮ ಸೂಚಿಸುವಂತಹ ವ್ಯಕ್ತಿಗಳನ್ನು, ನಿಮ್ಮಲ್ಲಿರುವಂತಹ ಜ್ಞಾನವನ್ನು, ನಿಮ್ಮಲ್ಲಿರುವಂತಹ ಭಕ್ತಿಯನ್ನು, ಅನುರಾಗವನ್ನು, ಪ್ರೀತಿಯನ್ನು, ನಿಸ್ವಾರ್ಥವನ್ನು, ವೈರಾಗ್ಯವನ್ನು ನಾನು ಎಲ್ಲಿಯೂ ಕಂಡಿಲ್ಲ. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಆ ಒಂದು ಆಧ್ಯಾತ್ಮಿಕತೆಯ ಒಂದು ಝಳಕು ಇದೆ ಅಂತ ಹೇಳಿದ್ರೆ, ತಿಳಿದಿದ್ದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಅದನ್ನು ನಾವು ಹೇಳ್ತೇವೆ, ಕಾಯೇನ ವಾಚ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾವಾತ್ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಮನಸ್ಸು, ಕಾಯ, ಬುದ್ಧಿ ಎಲ್ಲದರಿಂದನೂ ಕೂಡ ನಾವು ಒಂದನ್ನೇ ಮಾಡಿದಾಗ, ಆ ಮಾಡಿದಂಥದ್ದನ್ನು, ತಿಳಿದುಕೊಂಡಿದ್ದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ, ಪರಮಾತ್ಮನಲ್ಲಿ ಭಕ್ತಿಯನ್ನು ನಾವು ಇಟ್ಟುಕೊಂಡಾಗ, ಜ್ಞಾನವನ್ನು ತಿಳಿದುಕೊಂಡ, ಜ್ಞಾನ ಅಂದರೆ ಏನು? ನಿತ್ಯಾನಿತ್ಯ ವಿವೇಕ, ಶಾಶ್ವತ ಅಶಾಶ್ವತ ವಿವೇಕ. ಯಾವುದು ನಮ್ಮ ಹಿಂದೆ ಬರುತ್ತೆ? ಪಾಪ ಪುಣ್ಯ, ಇದನ್ನು ಬಿಟ್ಟು ಇನ್ನು ಯಾವುದೂ ಬರಲ್ಲ. ಎಷ್ಟೇ ನೀನು ಸಿರಿವಂತನಾಗಿದ್ದರೂ, ಐಶ್ವರ್ಯವಂತನಾಗಿದ್ದರೂ ನಿನಗೆ ಯಾವುದೂ ಬರುವುದಿಲ್ಲ. ಇದನ್ನು ತಿಳಿಸಿಕೊಡುವುದು ಗುರುಗಳಾಗಿದ್ದಾರೆ. ಇದನ್ನು ತಿಳಿದುಕೊಳ್ಳುವುದು ಜ್ಞಾನ ಆಗಿದೆ.
ಇದನ್ನು ತಿಳಿದು ಅದರಂತೆ ಯಾವುದೇ ಇಹ ಅಥವಾ ಭೋಗದ ವಿಚಾರಗಳಲ್ಲಿ ನಿರ್ಲಿಪ್ತನಾಗಿ ಅಂಟಿಯೂ ಅಂಟದವನಾಗಿ ಇರ್ತಾನೋ ಆತನು ನಿಜವಾದ ಗುರುವಾಗಿರ್ತಾನೆ. ಆ ಗುರುವು ಟ್ರಾನ್ಸ್ಫರ್ ಮಾಡ್ತಾನೆ, ಟ್ರಾನ್ಸ್ಫರ್ ಮಾಡುವ ಶಕ್ತಿ ಇರುತ್ತೆ. ಅಂತಹವರ ಬಳಿಗೆ ನೀವು ಹೋಗಿದ್ದೆ ಆದಲ್ಲಿ ಎಲ್ಲವನ್ನೂ ಕೂಡ ಈ ಕಾಲದಲ್ಲಿ ನಾವು ನೋಡ್ತೇವೆ, ಸಬ್ಸ್ಟಿಟ್ಯೂಟ್ ಪರ್ಯಾಯ ಅಂತ ಹೇಳಿ ನಾವು ನೋಡ್ಬಿಡ್ತಾ ಇದ್ದೇವೆ. ಮೊದಲು ಬ್ರಾಹ್ಮಣರು ಬಂದು ಪೂಜೆಯನ್ನು ಮಾಡೋರು, ಆ ಮಂತ್ರಗಳನ್ನು ಹೇಳೋರು, ಅವರ ಒಂದು ಸಾಧನೆಯ ಆ ಒಂದು ಮಂತ್ರ ಸಿದ್ಧಿಯ ಒಂದು ಮಟ್ಟದಲ್ಲಿ ಆ ತರಂಗಗಳು ಹೇಳ್ತಾ ಇದ್ದವು. ಆಗ ಅಲ್ಲಿ ಯಾವುದೋ ಒಂದು ಓಜಸ್ಸು ಕ್ರಿಯೇಟ್ ಆಗ್ತಾ ಇತ್ತು, ಅಲ್ಲಿ ಒಂದು ಪವಿತ್ರದ ಬುದ್ಧಿ ಬರ್ತಾ ಇತ್ತು, ಆ ಒಂದು ಸ್ಥಳಶುದ್ಧಿ ಆಗ್ತಾ ಇತ್ತು, ಮನಶುದ್ಧಿ ಆಗ್ತಾ ಇತ್ತು, ಇನ್ನು ನೆಗೆಟಿವ್ ಫಾರ್ಮ್ಸ್ ಎಲ್ಲ ಆಚೆ ಹೋಗ್ತಾ ಇತ್ತು, ಪಾಸಿಟಿವ್ ಬಂದು ತುಂಬಿಕೊಳ್ತಾ ಇತ್ತು. ಆದರೆ ಇವತ್ತೇನಾಗ್ತಾ ಇದೆ, ಕ್ಯಾಸೆಟ್ಗಳನ್ನು ಹಾಕಿ ನಾವು ಮಂತ್ರಗಳನ್ನ ಕ್ಯಾಸೆಟ್ ಹಾಕ್ಬಿಟ್ಟು ಪೂಜೆಗಳನ್ನು ಮಾಡ್ತಾ ಇದ್ದೇವೆ, ಕರೆಸಿಕೊಳ್ತಾ ಇಲ್ಲ ಯಾರನ್ನು. ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಟೆಕ್ನಾಲಜಿ ಬಂದುಬಿಟ್ಟಿದೆ. ಆದರೆ ಅದರ ಹಿಂದಿನ ಇರುವಂತಹ ಭಾವ, ಶಕ್ತಿ, ಚೈತನ್ಯ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಆ ರೀತಿಯಾಗಿ ಆಗೋಗ್ತಾ ಇದೆ. ಆದ್ದರಿಂದ ಈ ಒಂದು ವಿದ್ವಾಂಸರಿಂದ ನೀವು ವಿಷಯಗಳನ್ನು ತಿಳಿಯಬಹುದು, ಆದರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಹೃದಯದಲ್ಲಿ ನಿಜವಾದಂತಹ ಭಕ್ತಿಯು ಅಂಕುರ ಆಗಬೇಕು ಅಂದರೆ ಅಂತಹ ಪರಮೋತ್ಕೃಷ್ಟ ಭಕ್ತನ ಬಳಿಗೆ ನೀವು ಹೋಗಬೇಕು. ತಾಯಿ, ಮಾತೆ, ಕಾಳಿ ಅಂತಂದ ಕೂಡಲೇ ಪರಮಹಂಸರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿತಾ ಇತ್ತು. ಎಲ್ಲದರಲ್ಲಿಯೂ ಕೂಡ ತಾಯಿಯನ್ನು ಕಾಣ್ತಾ ಇದ್ರು, ಎಲ್ಲದರಲ್ಲಿಯೂ ಕೂಡ ಎಲ್ಲ ಕಡೆಯೂ ಹೂಗಳನ್ನು ಚೆಲ್ತಾ ಇದ್ರು. ಯಾಕೆ ಅಂತ ಹೇಳಿದರೆ ಎಲ್ಲ ಕಡೆಯೂ ಆ ತಾಯಿಯನ್ನೇ ಅವರು ದರ್ಶಿಸ್ತಾ ಇದ್ರು. ತನ್ನ ಮೇಲೂ ಹೂಗಳನ್ನು ಹಾಕಿಕೊಂಡು ಬಿಡೋರು. ಅಂದರೆ ಅಲೌಕಿಕವಾದಂಥ ಆನಂದವನ್ನು ಅವರು ಅನುಭವಿಸ್ತಾ ಇದ್ರು. ಭಗವಂತನು ಸರ್ವಂತರ್ಯಾಮಿ ಅಂತ ಹೇಳಿಬಿಟ್ರೆ ಆಯ್ತಾ, ಶಂಕ ಊದ್ಬಿಟ್ರೆ ಆಗೋಯ್ತಾ? ಇಲ್ಲ, ಅದನ್ನು ಅನುಭವಿಸಬೇಕು. ಯು ಹ್ಯಾವ್ ಟು ಫೀಲ್. ಅದನ್ನು ಅನುಭವಿಸಿದ್ದೇ ಆದಲ್ಲಿ, ಅನುಭೂತಿಗೆ ನೀವು ತಂದುಕೊಂಡಿದ್ದೇ ಆದಲ್ಲಿ, ಅಂತಹ ಮಹಾನ್ ಪುರುಷರ ಪಾದ ತಲಗಳಲ್ಲಿ ಕುಳಿತು ಶ್ರದ್ಧೆಯಿಂದ ಅವರನ್ನು ನೀವು ಅನುಕರಿಸಿದ್ದೇ ಆದಲ್ಲಿ, ಅವರ ಆದೇಶಗಳನ್ನು ನೀವು ಪಾಲನೆ ಮಾಡಿದ್ದೇ ಆದಲ್ಲಿ ನಿಮಗೆ ಆ ಒಂದು ಭಕ್ತಿಯ ಪಸರನ್ನು ನಿಮಗೆ ನೀಡ್ತಾರೆ. ನಿತ್ಯ ಅನಿತ್ಯ ವಿವೇಕಗಳು ನಿಮಗೆ ಗೊತ್ತಾಗುತ್ತೆ. ಅವರ ವೈರಾಗ್ಯ ಏನಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮನುಷ್ಯನು ಎಷ್ಟು ಶ್ರೀಮಂತನಾಗಿದ್ದರೂ ಆತ ಹೇಗೆ ಇದ್ದಾನೆ, ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾನೆ. ಸಿರಿವಂತಿಗೆ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ್ರು ಅಂತ ಹೇಳಿ ನಾವು ಕರೀತೇವೆ. ಹಾಗೆ ಸಿರಿವಂತನಾಗಿದ್ದರೂ ಕೂಡ ಅದಕ್ಕೆ ಅಂಟದೆ ಪರಮಾತ್ಮನ ಚಿಂತನೆಯಲ್ಲಿ ಇದ್ದಾರಾ ಅನ್ನೋದನ್ನು ನೋಡಿ. ಇವತ್ತು 100 ರೂಪಾಯಿ ಇದ್ದರೆ 100 ಮನಸ್ಸು, 1000 ರೂಪಾಯಿ ಇದ್ದರೆ 1000 ಥರದ ಮನಸ್ಸು ಓಡ್ತಾ ಇರುತ್ತೆ. 1,00,000 ಇದ್ದರೆ ಅವನಿಗೆ ಕೈ ಕಾಲು ನಿಲ್ಲೋದೇ ಇಲ್ಲ, ಅವನು ಎಲ್ಲೂ ಕೂರೋದೇ ಇಲ್ಲ. 1,00,00,000 ಇದ್ರಂತೂ ಕೇಳಲೇಬೇಡ, ದೇಶ ಸಂಚಾರ. ಈ ಜಗತ್ತಿನಲ್ಲಿ ಇರೋದನ್ನೆಲ್ಲ ಏನೇನೋ ಒಂದು ಮಾಡ್ಕೊಂಡು ಬರೋಣ ಅಂತ ಹೊರಟೋಗ್ತಾನೆ. ಈ ಎಲ್ಲ ಇದ್ದರೂ ಕೂಡ ಇದೆಲ್ಲವನ್ನು ತ್ಯಾಗ ಮಾಡಿ ಅಶುದ್ಧವಾದ ಅವಿಚ್ಛಿನ್ನವಾದಂತಹ ಪರಮಾತ್ಮನನ್ನು ಪಡೆಯಬೇಕು ಅಂತ ಹೇಳಿ ಹಿಮಾಲಯಗಳಿಗೆ ಹೋಗಿ ತಪಸ್ಸನ್ನು ಮಾಡುವಂತಹ ಸಿದ್ಧರಿದ್ದಾರೆ. ಪರಮಹಂಸರ ಬಳಿ ಆ ಒಂದು ವೈರಾಗ್ಯ ಇತ್ತು ಅವರಲ್ಲಿ. ಕಾಮಿನಿ ಕಾಂಚನದ ತ್ಯಾಗವನ್ನು ಮಾಡಿದ್ದರು. ನಿತ್ಯ ಅನಿತ್ಯ ವಿವೇಕಗಳ ಜ್ಞಾನ ಇತ್ತು, ಭಕ್ತಿ ಇತ್ತು, ಭಾವುಕತೆ ಇತ್ತು, ತ್ಯಾಗ ಇತ್ತು, ಮಗುವಿನಂಥ ಮನಸ್ಸಿತ್ತು. ಸ್ವಾರ್ಥವೇ ಇಲ್ಲದಂತಹ ನಿರಹಂಕಾರಿಗಳಾಗಿದ್ದರು. ತುಂಬ ಸರಳವಾಗಿದ್ದರು. ಅಂತಹ ಪರಮಹಂಸರ ಪದತಲಗಳಲ್ಲಿ ಕುಳಿತು ಸಾಧನೆಯನ್ನು ಮಾಡಿದಂಥವರು ಇನ್ನು ವಿಶ್ವಮಾನ್ಯರಾದರು. ಒಮ್ಮೆ ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾರೆ, ಗುರುವಿನ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಹೇಳಿದಾಗ ವೇದಿಕೆಯ ಮೇಲೆ ಇದ್ದಂಥವರು ಏನನ್ನೂ ಮಾತನಾಡದಂಥ ಸ್ಥಿತಿಗೆ ಹೋದರು. ಅವರ ಗುರುಗಳನ್ನು ನೆನೆಸಿದ ತಕ್ಷಣವೇ ಅವರ ಕಂಠ ಗದ್ಗದಿತವಾಗುತ್ತೆ. ನನ್ನ ಗುರುವಿನ ಬಗ್ಗೆ ನಾನು ಏನು ಹೇಳಲಿ? ಅವರಲ್ಲಿದ್ದಂತಹ ಕಾಮಿನಿ ಕಾಂಚನದ ಸಂಪೂರ್ಣ ತ್ಯಾಗದ ಬಗ್ಗೆ ನಾನು ಹೇಳಲೆ? ಅವರಲ್ಲಿದ್ದಂತಹ ಪರಿಶುದ್ಧ ಭಕ್ತಿಯ ಬಗ್ಗೆ ನಾನು ಹೇಳಲೆ?
ಅವರಲ್ಲಿದ್ದಂತಹ ಜ್ಞಾನದ ಬಗ್ಗೆ ನಾನು ಹೇಳಲೆ? ಅವರೊಂದು ಅನಿರ್ವಚನೀಯ. ಅವರ ಬಗ್ಗೆ ಮಾತನಾಡುವ ಯೋಗ್ಯತೆಯೂ ನನಗಿಲ್ಲ. ಅವರ ಪಾದ ತಲದಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆ ಇಲ್ಲ. ಅವರ ಪಾದದ ಧೂಳಿಗೂ ಕೂಡ ಸಮನಿಲ್ಲ. ಪರಮಹಂಸರ ಒಂದು ಪಾದದ ಧೂಳು ಇಂಥ 100 ವಿವೇಕಾನಂದರನ್ನು ಸೃಷ್ಟಿ ಮಾಡುವಂತಹ ಶಕ್ತಿ ಅವರಲ್ಲಿ, ನನ್ನ ಗುರುದೇವರಲ್ಲಿ ಇತ್ತು ಎಂಬುವಂತಹ ಮಾತನ್ನು ಅವರು ಹೇಳ್ತಾರೆ. ಗುರುಗಳ ಬಗ್ಗೆ ಮಾತನಾಡದಂತಹ ಒಂದು ಅನಿರ್ವಚನೀಯ ಅನುಭವಕ್ಕೆ ಅವರು ಹೊರಟೋಗ್ತಾರೆ. ಆದ್ದರಿಂದ ವೀಕ್ಷಕರೇ, ಈ ಒಂದು ಅಧ್ಯಾತ್ಮ ಎನ್ನುವುದು ಕೇವಲ ವಿಷಯಗಳನ್ನು ಸಂಗ್ರಹಿಸುವುದಲ್ಲ, ಪುಸ್ತಕಗಳನ್ನು ಸಂಗ್ರಹಿಸುವುದಲ್ಲ, ಪ್ರವಚನಗಳನ್ನು ಕೇಳುವುದಲ್ಲ, ಸತ್ಸಂಗಗಳು ಅಂತ ಹೇಳಿ ಬರೀ ಓಡಾಡಿಕೊಂಡು ಇರುವುದಲ್ಲ. ನಾನು ಆ ಗುರುಗಳ ಬಳಿಗೆ ಹೋದೆ, ಇಲ್ಲೋದೆ, ಅಲ್ಲೋದೆ, ಇಲ್ಲೋದೆ ಅಲ್ಲ. ನಿನ್ನಲ್ಲಿ ಆ ಒಂದು ಆಧ್ಯಾತ್ಮಿಕ ಕಂಪನವನ್ನು ಸೃಷ್ಟಿ ಮಾಡಿದಾರಾ? ಅವರ ಬಳಿ ಹೋಗ್ತಾ ಇದ್ದಂಗೆ ನಿನ್ನಲ್ಲಿ ಆಧ್ಯಾತ್ಮಿಕವಾಗಿ ಜಾಗೃತವಾಗ್ತಾ ಇದೆಯಾ? ಮೈ ರೋಮಾಂಚನವಾಗ್ತಾ ಇದೆಯಾ? ಈ ಎಲ್ಲ ಜಗತ್ತಿನ ಒಂದು ಸುಖ ಭೋಗಗಳು ಅನ್ನುವುದು ತೃಣಕ್ಕೆ ಸಮಾನವಾಗಿ ನಿಮಗೆ ಅನ್ನಿಸ್ತಾ ಇದೆಯಾ? ಅವರು ಕೊಡ್ತಾ ಇರ್ತಕ್ಕಂಥ ಆ ಒಂದು ಆಧ್ಯಾತ್ಮಿಕ ಜಳಕು, ಆ ಒಂದು ವೈಖರಿ, ಆ ಒಂದು ಏನಿದೆ, ಆ ಒಂದು ವೈಬ್ರೇಷನ್ ತರಂಗಗಳು ನಿಮ್ಮನ್ನು ಅಲೌಕಿಕದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಟ್ರಾನ್ಸ್ಫರ್ ಮಾಡುವಂಥ ಶಕ್ತಿ ಅವರಲ್ಲಿ ಇದೆಯಾ? ಜಾಗೃತಿಯನ್ನು ಉಂಟು ಮಾಡುವ ಶಕ್ತಿ ಇದೆಯಾ? ನಿನ್ನಲ್ಲಿ ಬದಲಾವಣೆಗಳನ್ನು ಅವರು ತರ್ತಾ ಇದ್ದಾರಾ? ನೋಡಿಕೊಳ್ಳಿ. ನೋಡಿ, ಇಲ್ಲಿ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ಹೇಳ್ತೇನೆ. ಕೇವಲ ಕಡ್ಡಿ ಒಣಗಿದ್ರೆ ಸಾಲದು, ಬೆಂಕಿಪಟ್ಟಣನೂ ಒಣಗಿರಬೇಕು. ಬೆಂಕಿಪಟ್ಟಣ ಒಣಗಿದ್ರೆ ಮಾತ್ರ ಸಾಲದು, ಕಡ್ಡಿಯೂ ಕೂಡ ಒಣಗಿರಬೇಕು. ಇಲ್ಲಿ ಎರಡೂ ಕೂಡ ಸಮಾಗಮ ಆಗಬೇಕಾಗುತ್ತೆ. ಆದರೆ ವಿದ್ವಾಂಸನು ಕೇವಲ ವಿವರವನ್ನು ಕೊಡಬಲ್ಲ, ಆದರೆ ನಿಜವಾದಂತಹ ಗುರುವು ನಿಮ್ಮನ್ನು ಆಧ್ಯಾತ್ಮಿಕತೆಯ ಕಡೆಗೆ ಜಾಗೃತಿಯನ್ನು ಮಾಡಿ ನಿಮ್ಮನ್ನು ಪರಿಶುದ್ಧನನ್ನಾಗಿ ಮಾಡಬಲ್ಲ, ನಿಮ್ಮ ಚಿತ್ತಶುದ್ಧಿಯನ್ನು ಮಾಡಬಲ್ಲ, ನೀವು ಭಗವಂತನ ಸುಂದರವಾದ ಮಗುವನ್ನಾಗಿ ನಿಮ್ಮನ್ನು ತಿದ್ದಿ ತೀಡಬಲ್ಲ. ಅಂತಹ ಒಂದು ಆಧ್ಯಾತ್ಮಿಕ ಜಳಕನ್ನು ಪರಮಹಂಸರು ನನಗೆ ಗ್ರಂಥದ ಮೂಲಕವೇ ನೀಡಿದ್ದಾರೆ. ಅಂದರೆ ಇನ್ನು ಅವರ ಜೊತೆ ಒಡನಾಟ ಇಟ್ಟುಕೊಂಡಂತಹ ಗುರುಭಾಯಿಗಳು ಇನ್ನೇನು ಹೇಳೋಣ ಅವರ ಪುಣ್ಯವನ್ನು. ವಿಶ್ವವಿಖ್ಯಾತರಾದಂತಹ ವಿವೇಕಾನಂದರು ಇಂಥ ಮಾತನ್ನು ಹೇಳಿದ ಮೇಲೆ ಅವರ ವಿಚಾರಧಾರೆಗಳು ಇನ್ನೆಷ್ಟು ಮಟ್ಟಿಗೆ ಇರಬಲ್ಲದು? ನನ್ನ ಪ್ರೀತಿಯ ವೀಕ್ಷಕರೇ, ಅಧ್ಯಾತ್ಮ ಎಂಬುದು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಇಟ್ ಈಸ್ ನಾಟ್ ಜಸ್ಟ್ ಸೀಕಿಂಗ್ ನಾಲೆಡ್ಜ್. ಜ್ಞಾನವನ್ನು ಪಡ್ಕೊಳ್ಳೋದಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ಲಾಭ ಇಲ್ವಾ? ಖಂಡಿತ ಇದೆ. ಬೆಂಕಿ ಮುಟ್ತಾ ಇದ್ದಂಗೆ ಸುಡುತ್ತೆ. ಅದರ ಜ್ಞಾನದಿಂದನೇ ನಿಮಗೆ ಹಲವಾರು ಕಷ್ಟಗಳಿಂದ ಅಜ್ಞಾನಗಳಿಂದ ನೀವು ದೂರ ಸರಿಯಬಲ್ಲಿರಿ. ನಿಮ್ಮ ಎಷ್ಟೋ ನೋವುಗಳನ್ನು, ದುಃಖಗಳನ್ನು ದಮನ ಮಾಡುವಂತಹ ಶಕ್ತಿ ಜ್ಞಾನಕ್ಕೆ ಇದೆ. ಹೇಗೆ ಸ್ಪರ್ಶಮಣಿಯು ಮುಟ್ಟಿದ ಕೂಡಲೇ ಇನ್ನೊಂದನ್ನು ಕೂಡ ಸ್ಪರ್ಶಮಣಿಯನ್ನಾಗಿ ಮಾಡಬಲ್ಲದೋ, ಗುರುವಾದವನು ನಿಮ್ಮನ್ನು ಆ ಮಟ್ಟಿಗೆ ಕರೆದುಕೊಂಡು ಹೋಗಬಲ್ಲವನಾಗಿದ್ದಾನೆ. ಆದ್ದರಿಂದ ಈ ಒಂದು ಏನಿದೆ, ಈ ಆಲೂಗಡ್ಡೆ, ಪಡವಲಕಾಯಿ ಇವುಗಳೆಲ್ಲ ಬೇಯಿಸಿದಾಗ ಬೆಂದು ಮೆದುವಾಗಿ ಪಕ್ವವಾಗಿ ಬಿಡುತ್ತೆ ಅಲ್ವೇ? ಹಾಗೆ ನಿಜವಾದ ಗುರುವಿನ ಬಳಿ ಇದ್ದಾಗ, ಅವರ ಸಮಯಗಳನ್ನು ನೀವು ಉಪಯೋಗಿಸಿಕೊಂಡಾಗ, ಅವರ ಜೊತೆ ಇದ್ದಾಗ ನಿಮ್ಮನ್ನು ಕೂಡ ನಿಮ್ಮಲ್ಲಿ ಇರತಕ್ಕಂತಹ ಕೆಟ್ಟ ಅವಿದ್ಯಾ ಸ್ವರೂಪಗಳು, ಗುಣಗಳು ಏನಿರುತ್ತೆ, ಅಹಂಕಾರ, ಮದ, ಮಾತ್ಸರ್ಯ, ಜಂಭ, ಒಣಪ್ರತಿಷ್ಠೆಗಳು, ಇದೆಲ್ಲವೂ ಕೂಡ ಬೆಂದು ಬಡಕಲಾಗಿ ಮೃದುವಾಗಿ, ಆಲೂಗಡ್ಡೆ ಬೆಂದಾಗ ಹೇಗಾಗುತ್ತೋ ಹಾಗೆ ಮೃದುವಾಗ್ತೀರಾ, ಸಾತ್ವಿಕರಾಗ್ತೀರಾ, ಸಾತ್ವಿಕ ಗುಣ ಸಂಪನ್ನರಾಗ್ತೀರಾ ಎಂಬುವಂತಹ ಮಾತನ್ನು ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ತಿಳಿಸ್ತಾರೆ. ಆದ್ದರಿಂದ ಈಗ ನೋಡಿ,
ಈಗಾಗಲೇ ಹೇಳಿದಾಗೆ ಈ ಪಂಡಿತರು ಕೂಡ ಹದ್ದಿಗೆ ಹೋಲಿಸ್ತಾರೆ. ಅವರು ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ, ಹದ್ದಿನ ರೀತಿಯಲ್ಲಿ ಎತ್ತರದಲ್ಲಿ ಇರ್ತಾರೆ. ಆದರೆ ಅವರ ದೃಷ್ಟಿಯೆಲ್ಲ ಏನೋ ಹುಳುಗಳಿಗೆ ಹೋಲಿಸ್ತಾರೆ, ಅಲ್ಲಿ ಇರುತ್ತೆ. ಹಾಗೆ ನಾವು ಈಗಾಗಲೇ ನೋಡಬಹುದು ಎಷ್ಟೊಂದು ಏನೋ ಆಧ್ಯಾತ್ಮಿಕದಲ್ಲಿ ಇರತಕ್ಕಂತಹ ಗುರುಗಳಾಗಿರ್ಬೋದು, ಸನ್ಯಾಸಿಗಳಾಗಿರ್ಬೋದು, ಇನ್ನು ಒಳ್ಳೊಳ್ಳೆ ಹೆಸರುಗಳನ್ನು ಮಾಡಿರ್ತಾರೆ, ಮಠಗಳನ್ನು ಕಟ್ಟಿರ್ತಾರೆ, ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಇರ್ತಾರೆ. ಆದರೆ ಏನೋ ಒಂದು ಸ್ಕ್ಯಾಂಡಲ್ಗಳಿಗೆ ಸಿಗಾಕೊಳ್ತಾ ಇದ್ದಾರೆ. ಯಾಕೆ? ವಿದ್ಯೆ ಬಂತು, ಆದರೆ ನಿಜವಾದ ಗುರುವಿನ ಸಂಪರ್ಕವಿಲ್ಲ, ನಿಜವಾದ ಗುರುವಿನ ಸ್ಪರ್ಶ ಆಗಿಲ್ಲ, ನಿಜವಾದ ಗುರುವನ್ನು ನೋಡಲೇ ಇಲ್ಲ. ಆ ನೋಡಿದ್ದೇ ಆದಲ್ಲಿ ನಿಮ್ಮೆಲ್ಲ ಕಾಮಿನಿ ಕಾಂಚನಗಳು ಸುಟ್ಟು ಭಸ್ಮ ಆಗೋಗುತ್ತೆ. ಆದ್ದರಿಂದ ವೀಕ್ಷಕರೇ, ಕಂಡವರೆಲ್ಲ ಗುರುಗಳಾಗೋದಕ್ಕೆ ಸಾಧ್ಯನೇ ಇಲ್ಲ. ವಿದ್ವಾಂಸರನ್ನು ಗೌರವಿಸಿ ಅವರು ಕೊಡೋದನ್ನು ತಗೊಳ್ಳಿ. ಆದರೆ ನಿಮ್ಮಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನು ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇರೋರನ್ನು ನೀವು ಬ್ಲೈಂಡಾಗಿ ಫಾಲೋ ಮಾಡ್ಕೊಂಡು ಹೋಗಬೇಡಿ. ಮನೆ ಮಠಗಳನ್ನು, ಆಸ್ತಿಗಳನ್ನು, ಅಂತಸ್ತುಗಳನ್ನು ಬರೆದು ಕೊಟ್ಟು ಬಿಡ್ತಾ ಇದ್ದಾರೆ. ಇದೆಲ್ಲ ನಾನು ನೋಡ್ತಾ ಇದ್ದೀನಿ, ಒಬ್ಬ ವಕೀಲನಾಗಿಯೂ ಕೂಡ ನಾನು ನೋಡ್ತಾ ಇದ್ದೇನೆ. ಆದ್ದರಿಂದ ಇಂತಹ ತಪ್ಪುಗಳಿಗೆ ಹೋಗಬೇಡಿ. ನಿಮ್ಮಲ್ಲಿ ಆಧ್ಯಾತ್ಮಿಕ ಜಾಗೃತಿ ಆಗೋದಕ್ಕೆ ಯಾರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೋ ಅವರ ಜೊತೆಯಲ್ಲಿ ನೀವು ಇದ್ಕೊಳ್ಳಿ, ಅವರನ್ನು ಸಹಕರಿಸಿ ಬೆಳೆಸಿ, ನೀವು ಬೆಳೆಯಿರಿ, ಜೊತೆಯಲ್ಲಿ ಇರಿ. ಒಬ್ಬ ಗುರುವು ಏನನ್ನೂ ಬಯಸುವುದಿಲ್ಲ, ಆತನಿಗೆ ನಿಮ್ಮ ಉನ್ನತಿ ಮಾತ್ರ ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ನಿಮಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಪರಮಹಂಸರ ವಿಚಾರಧಾರೆಗಳನ್ನು ಇತರರಿಗೂ ಕೂಡ ಹಂಚಿ. ಇದೆಲ್ಲವೂ ಕೂಡ ಅನರ್ಘ್ಯವಾದಂಥ ವಿಚಾರಗಳು. ನನ್ನ ಜೀವಮಾನದಲ್ಲಿ ನಾನು ಅವರನ್ನು ಅಧ್ಯಯನ ಮಾಡುವಾಗ ನಾನು ಅನುಭವಿಸಿದಂತಹ ಅನುಭೂತಿಗಳು, ಅನುಕಂಪಗಳು, ಏನೋ ಆ ಒಂದು ಪ್ರಭಾ ವಲಯದ ವಿಚಾರಗಳು, ಇದೆಲ್ಲವೂ ಎಲ್ಲರಿಗೂ ಸೇರಬೇಕು ಅಂತೇಳಿ ನಾನು ಬಯಸ್ತಾ ಈ ವಿಡಿಯೋಗಳನ್ನ ನಾನು ಮಾಡಿ ಹಾಕ್ತಾ ಇದ್ದೇನೆ. ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ, ಮಿಕ್ಕಿದ್ದನ್ನು ಆ ಗುರು ಮಹಾರಾಜರೇ ಮಾಡ್ತಾರೆ ಅಂತ ಹೇಳಿ ನಂಬ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.